should take it. No one does it better. Body loving how she's swerving like a calculator. We can never. Hello guys, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ರುಚಿಕರವಾಗಿ ಸಿಂಪಲ್ ಆಗಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಸೊ ಮೊದಲಿಗೆ ಕ್ಯಾರೆಟ್ ಒಂದು 2ರಿಂದ 3 ತುರ್ಕೊಬೇಕು ಚೆನ್ನಾಗೆ. ಸೊ ಆಮೇಲೆ ಸಕ್ಕರೆ ಒಂದು 3/4 ಕಪ್ಪು, ಆಮೇಲೆ ಹಾಲು 1 ಕಪ್ಪು, ಆಮೇಲೆ ತುಪ್ಪ ಒಂದು 2ರಿಂದ 3 ಸ್ಪೂನು, ಏಲಕ್ಕಿ ಒಂದು 2ರಿಂದ 3 ಕುಟ್ಕೊಬೇಕು, ಆಮೇಲೆ ಗೋಡಂಬಿ ದ್ರಾಕ್ಷಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ಇಷ್ಟು ಐಟಮ್ಸ್ ಬೇಕು ನಮ್ಮ ಸಿಂಪಲ್ ಕೇಸರಿಬಾತ್ ಮಾಡೋದಕ್ಕೆ. ಸೊ ಮೊದಲಿಗೆ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಬಿಡೋಣ. ಸೊ ಅದಕ್ಕೆ 1ರಿಂದ 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಮೊದಲಿಗೆ ದ್ರಾಕ್ಷಿ ಹಾಕೊಂಡು ಆಮೇಲೆ ಗೋಡಂಬಿ ಹುರ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನ. ಸೊ ಇದೊಂಥರ ಕ್ರಿಸ್ಪಿ ಟೇಸ್ಟು ಮತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಮ ಕ್ಯಾರೆಟ್ ಹಲ್ವಾಗೆ. ಸೊ ನೋಡ್ಬೋದು ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ದಾಯ್ತು. ಇನ್ನ ನಮ್ಮ ಕ್ಯಾರೆಟ್ನ ಬೇಯಿಸ್ಕೊಬೇಕು. ಸೊ ಫಸ್ಟು ಕ್ಯಾರೆಟ್ನ ತುರಿದಿರೋದನ್ನ ಸೊ ಖಾಲಿ ತಪ್ಪಲೆಗೆ ಹಾಕೊಂಡು ಒಂದು 5 ನಿಮಿಷ ಅಷ್ಟು ಫ್ರೈ ಮಾಡ್ಕೊಬೇಕು ಚೆನ್ನಾಗೆ. ಸೊ ನೀರು ಹಾಕೋದಕ್ಕೆ ಹೋಗ್ಬೇಡಿ. ಸೊ ನೀರು ಹಾಕಿದ್ರೆ ಸುಮ್ಮನೆ ಅದು ಆವಿ ಆಗೋವರೆಗೂ ಕಾಯಬೇಕು. ಸೊ ಅದಕ್ಕೆ ಒಂದೇ ಸಲ ಹಾಲು ಹಾಕೊಂಡು ಆಮೇಲೆ ಬೇಯಿಸ್ಕೊಂಡ್ರು ನಡೆಯುತ್ತೆ. ಸೊ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ಸೊ ಕ್ಯಾರೆಟ್ನ. ಸೊ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಹಲ್ವಾ ಮೆತ್ತಗೆ ಚೆನ್ನಾಗಾಗುತ್ತೆ. ಸೊ ಆಮೇಲೆ ಒಂದು 5 ನಿಮಿಷ ಬೇಯಿಸಿದ್ಮೇಲೆ ಸೊ ಈ ಥರ 1 ಕಪ್ಪು ಹಾಲು ಹಾಕ್ಕೊಬೇಕು. ಸೊ ಹಾಲೊಂದು ಸಾಕು, ಇನ್ನೇನು ಹಾಕಕ್ಕೆ ಹೋಗ್ಬೇಡಿ. ಸೊ ಹಾಲು ಹಾಕೊಂಡ್ಮೇಲೆ ಇರೋದು. ಸೊ ಚೆನ್ನಾಗಿ ಈ ಥರ ಬೇಯಿಸ್ಕೊಬೇಕು ಇದನ್ನ. ಸೊ ಹಾಲೆಲ್ಲ ಒಂದು ಸ್ವಲ್ಪ ಇಂಬ್ರೋದ್ಮೇಲೆ ಸೊ ಇದು ಬೆಂದಿದೆ ಅಂತ ಅರ್ಥ. ಸೊ ಗೈಸ್, ಹಾಗೆ ಚಾನೆಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಈ ಟೇಸ್ಟಿ ಸಿಂಪಲ್ ಕ್ಯಾರೆಟ್ ಹಲ್ವಾನ ಟ್ರೈ ಮಾಡಲಿ. ಸೊ ಹಾಗೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ಯೂಚರ್ಗೂ ಯೂಸ್ ಆಗುತ್ತೆ. ಸೊ ಈ ಥರ ದಮ್ ಕೊಟ್ಟೋದಕ್ಕೆ ಬಿಟ್ಬಿಟ್ಟು ಸೊ ಒಂದು 5 ನಿಮಿಷ ಆದಮೇಲೆ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹತ್ಬಿಟ್ರೆ ಸೀದೋಗುತ್ತೆ. ಸೊ ಎಲ್ಲ ಸೀಕ್ಲು ಥರ ಆಗೋಗುತ್ತೆ, ಚೆನ್ನಾಗಿರಲ್ಲ. ಸೊ ಆವಾಗವಾಗ ಈ ಥರ ಕೈ ಆಡಿಸ್ತಾ ಇದ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ಎಲ್ಲ ಆಟೋಮೆಟಿಕ್ ಅದಾಗದೇ ಇಂಪ್ರೂವ್ ಆಗುತ್ತೆ. ಸೊ ಗಟ್ಟಿ ಆಗ್ತಾ ಬಂದಾಗ ಆಮೇಲೆ ಶುಗರ್ ಹಾಕಬೇಕು. ಸೊ ಚೆನ್ನಾಗಿ ಬೇಯಿಸ್ಬೇಕು ಊರು. ಸೊ ಇದು ಬೇಯಿಸೋದ್ರಲ್ಲೇ ನಮ್ಮ ಕ್ಯಾರೆಟ್ ಹಲ್ವಾ ಚೆನ್ನಾಗಾಗೋದು. ಸೊ ನೋಡ್ಬೋದು ಯಾವ ರೀತಿ ಕುದೀತಾ ಇದೆ ಅಂತ. ಸೊ ಇನ್ನೇನು ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಾ ಬರ್ತಾ ಇದೆ. ಸೊ ಹಾಲೆಲ್ಲ ಇಂಪ್ರೂವ್ ಆಯಿತು. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ 1/4 ಕಪ್ಪು ಸಕ್ಕರೆ ಹಾಕಬೇಕು. ಓಕೆನಾ, ಜಾಸ್ತಿ ಹಾಕೊಂಬೇಡಿ, ಸಿಹಿ ಜಾಸ್ತಿ ಆಗ್ಬಿಡುತ್ತೆ. ಸೊ ನೀವು ಸಿಹಿ ಜಾಸ್ತಿ ತಿನ್ನೋವಾಗಿದ್ರೆ ಜಾಸ್ತಿ ಹಾಕೊಳ್ಳಿ, ನಡೆಯುತ್ತೆ. ಸೊ ಸಕ್ಕರೆ ಆಮೇಲೆ ಅಷ್ಟೇ ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಯಾಕಂದ್ರೆ ಕ್ಯಾರೆಟ್ ಎಲ್ಲ ನೀರಿನಂಶ ಇರುತ್ತಲ್ಲ, ಸೊ ಅದ್ರ ಜೊತೆಗೆ ಮಿಕ್ಸ್ ಆಗಿ ಸೊ ಬೇಯಿಸ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಬಿಡುಗಡೆ ಆಗುತ್ತೆ. ಸೊ ಅದಕ್ಕೆ ಇದ್ರಲ್ಲಿರೋ ನೀರೇ ಸಾಕು. ಸೊ ನೀವು ಜಾಸ್ತಿ ಎಕ್ಸ್ಟ್ರಾ ಹಾಕೊಂಡ್ರೆ ಅದು ನೀರೆಲ್ಲ ಆವಿ ಆಗೋವರೆಗೂ ಕಾಯ್ಬೇಕು. ಸುಮ್ಮನೆ ಗ್ಯಾಸು ವೇಸ್ಟ್ ಆಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ಸೊ ನೋಡ್ಬೋದು ಯಾವ ರೀತಿ ನೀರು ಬಿಟ್ಕೊಂತ ಇದೆ ಅಂತ. ಸೊ ನಾವು ಒಂಚೂರು ನೀರನ್ನ ಆ್ಯಡ್ ಮಾಡಿಲ್ಲ, ಯಾಕಂದ್ರೆ ಈ ಕ್ಯಾರೆಟ್ ಎಲ್ಲ ನೀರಿನಂಶ ಇರೋದ್ರಿಂದ ಸೊ ಆಟೋಮೆಟಿಕ್ ಆಗಿ ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ನೋಡ್ಬೋದು ಯಾವ ರೀತಿ ರೆಡಿ ಆಗ್ತಿದೆ ಅಂತ. ಸೊ ಶುಗರ್ ಹಾಕಿದ್ಮೇಲೆ ಇದು ಮೇಯ್ನ್ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ಇದು ಯಾವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಗೊತ್ತಾ. ಸೊ ಈ ತರ ನೀರಿನಂಶ ಎಲ್ಲ ಇದೆಯಲ್ಲ, ಅದೆಲ್ಲ ಗಟ್ಟಿ ಆಗ್ತಾ ಬರ್ಬೇಕು. ಸೊ ತೀರಾ ಗಟ್ಟಿ ಆಗ್ಬಿಟ್ರು ಕಷ್ಟ. ಸೊ ಲೈಟಾಗಿ ಗಟ್ಟಿ ಆಗ್ತಾ ಬಂದಾಗ ನಮ್ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ. ಸೊ ಆವಾಗ ಒಂದು ಬಟ್ಲಿಗೆ ಬಗ್ಸ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ಸೊ ಇದನ್ನ ಸಂಜೆ ಟೈಮಲ್ಲಿ ಇಲ್ಲ ಹಬ್ಬದ ಟೈಮಲ್ಲಿ, ವಿಶೇಷವಾಗಿ ಮನೆಗೆ ಯಾರನ್ನ ರಿಲೇಟಿವ್ಸು ಇಲ್ಲ ಯಾರಾದ್ರೂ ಕುಟುಂಬದವರೆಲ್ಲ ಸೇರಿದಾಗ ಸೊ ಈ ತರ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಟೇಸ್ಟಿಯಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಸ್ಮೆಲ್ಲು ಚೆನ್ನಾಗಿರುತ್ತೆ. ಈ ರೆಸಿಪಿನ ರೆಡಿ ಮಾಡೋದಕ್ಕೆ ಒಂದು 30ರಿಂದ 40 ಮಿನಿಟ್ಸ್ ಇದ್ರೆ ಸಾಕು. ಆರಾಮಾಗಿ ಈಸಿ ಆ್ಯಂಡ್ ಸಿಂಪಲ್ ಆಗಿ ಕ್ಯಾರೆಟ್ ಹಲ್ವಾ ರೆಡಿ ಆಗೋಗುತ್ತೆ. ಸೊ ನೋಡ್ಬೋದು ನಮ್ಮ ಕ್ಯಾರೆಟ್ ಹಲ್ವಾ ಇನ್ನೇನು ಫೈನಲ್ ಸ್ಟೇಜಿಗೆ ಬರ್ತಾ ಇದೆ. ಸೊ ಆಟೋಮೆಟಿಕ್ ಆಗಿ ಅದು ನೀರೆಲ್ಲ ಆವಿ ಆಗೋಗುತ್ತೆ. ಸೊ ಗಟ್ಟಿ ಆಗ್ತಾ ಬರುತ್ತೆ ನಮ್ಮ ಕ್ಯಾರೆಟ್ ಜೊತೆಗೆ ಮಿಕ್ಸ್ ಆಗಿ. ಸೊ ಗೈಸ್, ನಿಮಗೆ ಯಾವ್ದಾದ್ರು ನೆಕ್ಸ್ಟು ವೆಜ್ ರೆಸಿಪಿ ಯಾವ್ದಾದ್ರು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ಬೋದು ಸೊ ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ಅದೇ ಮೇಯ್ನ್ ಇದರಲ್ಲಿ. ಸೊ ತಳ ಹತ್ತಿದ್ರೆ ನಮ್ಮ ಕ್ಯಾರೆಟ್ ಹಲ್ವಾ ಗೋವಿಂದ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ಸೊ ನೋಡ್ಬೋದು ಯಾವ ರೀತಿ ನೀರೆಲ್ಲ ಬಿಟ್ಕೊಂತ ಇದೆ ಅಂತ. ಸೊ ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ, ಬಿಟ್ಬಿಡೋಣ. All the ladies hold up in the ride.
booty fine, it's a Coca-Cola. Hold on, no one no sleep and I swear too total. Throwing it back when I press rewind. Losing her mind when she see that motion. Yeah, straight to the back, get racks in the morning. Starboy on the. ಸೊ ಇನ್ನೇನು ಸಕ್ಕರೆ ಪಾಕ ಎಲ್ಲ ಆವಿ ಆಗೋ ಟೈಮಲ್ಲಿ ಸೊ ಏಲಕ್ಕಿನ ಮಿಕ್ಸ್ ಮಾಡ್ಕೊಬೇಕು. ಸೊ 2-3 ಸಾಕು, ಚೆನ್ನಾಗಿ ನುಣ್ಣಗೆ ಕುಟ್ಕೊಬೇಕು. ಆಮೇಲೆ ತುಪ್ಪ ಉಳಿದಿದ್ದು 1-2-3 ಟೀ ಸ್ಪೂನ್ ಆ್ಯಡ್ ಮಾಡ್ಕೊಂಡ್ರೆ ಸೊ ಚೆನ್ನಾಗಿರುತ್ತೆ. ಸೊ ತುಪ್ಪ ಇಲ್ಲ ಅಂದ್ರೂ ನಡೆಯುತ್ತೆ. ಸೊ ತುಪ್ಪ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೂ ನಡೆಯುತ್ತೆ, ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ಯಾವ ರೀತಿ ರೆಡಿ ಆಗಿದೆ ಅಂತ. ಸೊ ಇನ್ನೇನು ನಮ್ಮದು ಕ್ಯಾರೆಟ್ ಹಲ್ವಾ ರೆಡಿ ಆಗ್ತಾ ಬಂತು. ಸೊ ಇನ್ನೊಂದು 5-10 ನಿಮಿಷ ಚೆನ್ನಾಗೆ ಬೇಯಿಸ್ಕೊಂಬಿಟ್ರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ. ಸೊ ಗೈಸ್, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ಥರ ಹೆಚ್ಚಿನ ಫುಡ್ ವ್ಲಾಗ್ಸ್ ಡೈಲಿ ಬರ್ತಾನೆ ಇರುತ್ತೆ. ಸೊ ಡೈಲಿ 10 ಗಂಟೆಗೆ ಅಪ್ಲೋಡ್ ಆಗುತ್ತೆ ವಿಡಿಯೋ. ಸೊ ಮಿಸ್ ಮಾಡದೆ ಎಲ್ಲ ವಿಡಿಯೋಸ್ನು ನೋಡಿ. ಸೊ ಲಾಸ್ಟಿಗೆ ಈ ಥರ ದ್ರಾಕ್ಷಿ ಗೋಡಂಬಿನ ಹಾಕೊಂಡ್ರೆ ಸೊ ದ್ರಾಕ್ಷಿ ಗೋಡಂಬಿ ಒಂಥರ ಟೇಸ್ಟ್ ಕೊಡುತ್ತೆ. ಸೊ ಹುರ್ಕೊಂಡಿದ್ವಲ್ಲ, ಸೊ ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ ಗೋಡಂಬಿ ಹಾಕೊಂಡ್ರೆ ಇದ್ದಿದ್ದು ಟೇಸ್ಟ್. ಸೊ ನೋಡ್ಬೋದು ಯಾವ ರೀತಿ ನಮ್ಮ ಸಕ್ಕರೆ ಪಾಕ ಎಲ್ಲ ಗಟ್ಟಿಯಾಗೋಯ್ತು ಅಂತ. ಸೊ ಈ ರೀತಿ ಆದರೆ ಸಾಕು. ಸೊ ಇದಕ್ಕಿನ್ನ ತೀರಾ ಬೇಯಿಸಿದ್ರೆ ನಮ್ಮದು ಕ್ಯಾರೆಟ್ ಹಲ್ವಾ ಗಟ್ಟಿಯಾಗೋಗುತ್ತೆ. ಸೊ ಮೆತ್ತಗಿರಲ್ಲ. ಸೊ ಸಾಕು, ಇಷ್ಟು ಬೆಂದರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ. ಸೊ 1-2 ಸರಿ ಕೈ ಆಡಿಸಿದ್ರೆ ಮುಗೀತು. ಸೊ ಇದನ್ನು ಬಟ್ಲಿಗೆ ಬಗ್ಗಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ. ಸೊ ಬನ್ನಿ ಬಟ್ಲಿಗೆ ಬಗ್ಗಿಸ್ಕೊಂಬಿಡೋಣ ಬೇಗ. ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ರುಚಿಕರವಾಗಿ ಕ್ಯಾರೆಟ್ ಹಲ್ವಾ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಟ್ರೈ ಮಾಡ್ಲಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.